ಆಗ್ತಿಲ್ಲ ಡ್ಯಾಡ್, ಆಗ್ತಿಲ್ಲ. ಈಗಾಗಲೇ ಒಂದಿಬ್ರು ಫ್ರೆಂಡ್ಸ್ಗೆ ವಿಷಯ ಎಲ್ಲ ಗೊತ್ತಾಗಿದೆ. ಈ 4 ತಿಂಗಳು ಕಳ್ಕೊಂಡ್ರೆ ಮನೆ ಮಠ ಕಳ್ಕೊಂಡು ಬೀದಿಗೆ ಬರ್ತೀವಿ ಅಂತ ಆಡ್ಕೊಂಡು ನಗ್ತಿದ್ದಾರೆ. ಕರೆಕ್ಟಾಗಿ ಹೇಳ್ತಾರೆ ಬಿಡಲೆ. ದುಡ್ಡಿದ್ರು ಮಾತ್ರ ಮನುಷ್ಯನಿಗೆ ಘನತೆ ಗೌರವ ಎಲ್ಲ. ದುಡ್ಡಿಲ್ಲ ಅಂದ್ರೆ ಸತ್ಯಣಕ್ಕಿಂತ ಕೆಡೆ. ಎಲ್ಲ ಕಳ್ಕೊಂಡು ನಿಮ್ಮ ಅಪ್ಪನ ಗತಿನೂ ಅಷ್ಟೇ. ನನಗೆ ಈ ಮಹೇಂದ್ರ ವರ್ಮನಿಗೆ ಆ ಗತಿ ಯಾವತ್ತೂ ಬರೋದಿಲ್ಲ. ನಾನು ಹಿಂದೆನೂ ರಾಜಾನೇ, ಇವತ್ತು ರಾಜಾನೇ, ಮುಂದೇನೂ ರಾಜಾನೇ. ಹಾಗಂತ ನೀನ್ ಹೇಳ್ಬಿಟ್ರೆ ಸಾಕ ಅಣ್ಣಯ್ಯ. ಕೋರ್ಟ್ ಹೇಳ್ಬೇಕಲ್ಲ, ಅಪ್ಪಯ್ಯ ಬರ್ದಿರೋ ವಿಲ್ ಹೇಳ್ಬೇಕಲ್ಲ. ವಿಲ್ ಹೇಳ್ಬೇಕು, ವಿಲ್ ಪ್ರಕಾರನೇ ಹೋಗ್ಬೇಕು, ವಿಲ್ ಪ್ರಕಾರನೇ ನಮ್ಮ ಆಸ್ತಿನ ನಾವು ಪಡ್ಕೋಬೇಕು. ಅದಕ್ಕೇನ್ ಮಾಡ್ಬೇಕು? ಇರೋದೇ 2 ಆಪ್ಷನ್. ಒಂದು, ಆದಿತ್ಯ ಮತ್ತೆ ಹುಟ್ಟು ಬಂದು ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರ್ಕೊಡ್ಬೇಕು. ಇನ್ನೊಂದು, ಎಲ್ಲ ಕಳ್ಕೊಂಡು ಬಿಕಾರಿಗಳಾಗಿರ್ಬೇಕು. ಮೊದಲನೇ ಆಪ್ಷನ್ ಟ್ರೈ ಮಾಡ್ಬೋದು. ಅಂದ್ರೆ ಆದಿತ್ಯ ಮತ್ತೆ ಹುಟ್ಟು ಬಂದು ಆಸ್ತಿನ ನಮ್ಮ ಹೆಸರು ಬರ್ಬೋದು. ತಲೆ ಕೆಟ್ಟಿದ್ಯಾ ನನಗೆ? ಆಗೋ ಮಾತಾಡೋದ್ರೆ ಹುಚ್ಚುಚ್ಚಾಗಿ ಓದಿರ್ತಿದ್ಯಾ? ಹುಚ್ಚು ಅಂದ್ರೆ ಹುಚ್ಚು. ಅದನ್ನೇ ಮಾಸ್ಟರ್ ಪ್ಲಾನ್ ಅನ್ಕೊಂಡ್ರೆ ಏನ್ ಅನ್ಕೊಳ್ಳೋದು? ಆದಿತ್ಯ ಹೆಂಗ್ ಹುಟ್ಟು ಬರ್ತಾನೆ? ಹುಟ್ಟು ಬಂದು ಆಸ್ತಿನ ನಮ್ಮ ಹೆಸರಿಗೆ ಹೆಂಗ್ ಬರ್ಕೊಡ್ತಾನೆ? ನಿಜವಾದ ಆದಿತ್ಯ ಬಂದ್ರೆ ಆಸ್ತಿ ಬರ್ಕೊಡಲ್ಲ. ಡೂಪ್ಲಿಕೇಟ್ ಆದಿತ್ಯ ಬಂದ್ರೆ ಡೂಪ್ಲಿಕೇಟ್ ಆದಿತ್ಯ? ಹೌದು. ನಿಮ್ಮಪ್ಪಯ್ಯನ ವಿಲ್ ಪ್ರಕಾರ ಆದಿತ್ಯ ಮತ್ತೆ ಹುಟ್ಟು ಬರ್ತಾನಲ್ವಾ? ಆದ್ರೆ ಅವನು ಹೀಗೆ ಇರ್ತಾನೆ, ಹೀಗೆ ನಡ್ಕೊಳ್ತಾನೆ ಅಂತ ಏನಿಲ್ವಲ್ಲ. ಯಾರು ಬೇಕಾದ್ರೂ ಆದಿತ್ಯ ಅಂತ ಬರ್ಬೋದಲ್ವಾ? ಸೊ ನಾವೇ ಒಬ್ಬ ಡೂಪ್ಲಿಕೇಟ್ ಆದಿತ್ಯನ ಸೃಷ್ಟಿ ಮಾಡಿ ಕರ್ಕೊಂಡ್ಬರೋದು. ಇವನೇ ಆದಿತ್ಯ ಅಂತ ಎಲ್ಲರೂ ನಂಬಿಸೋದು. ಆಮೇಲೆ ಆಸ್ತಿನೆಲ್ಲ ಅವನ ಹೆಸರಿಗೆ ಮಾಡಿಸೋದು. ಕೊನೆಗೆ ಆ ಆಸ್ತಿನ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸೋದು. ಐಡಿಯಾ ಚೆನ್ನಾಗಿದೆ, ಆದ್ರೆ ಅವನೇ ಆದಿತ್ಯ ಅಂತ ಹೆಂಗ್ ಸಾಬೀತು ಮಾಡೋದು? ಸಿಂಪಲ್. ಅವನ ಪುನರ್ಜನ್ಮ ಅಂತ ಪ್ರೂವ್ ಮಾಡೋದಕ್ಕೆ ಕಾನೂನು ಕೆಲವು ಸಾಕ್ಷಿಗಳನ್ನ ಕೇಳುತ್ತೆ. ಅದನ್ನ ನಾವು ಅವನಿಗೆ ಹೇಳ್ಕೊಟ್ರಾಯ್ತು. ಅಲ್ಲ, ಈ ಕೆಲಸ ಅಷ್ಟೊಂದು ಈಸಿನಾ? ಅಂಥ ವ್ಯಕ್ತಿ ಸಿಕ್ಕಿದ್ರೆ ಈಸಿನೇ. ಅಂತ ವ್ಯಕ್ತಿ ಅಂದ್ರೆ? ಮೊದಲನೇದಾಗಿ ಅವನಿಗೆ ಕೊಡಗಿನ ಸೀಮೆಲೆ ಹುಟ್ಟಿರಬಾರ್ದು. ಬೆಂಗಳೂರು, ಧಾರವಾಡ ಅಥವಾ ಬೇರೆ ಹಾಸ್ಪಿಟಲ್ ಹುಟ್ಟಿರ್ಬೇಕು. ಅವನಿಗೆ ಈ ಕುಟುಂಬದ ಬಗ್ಗೆ ಏನು ಗೊತ್ತಿರಬಾರ್ದು. ಅಂಥವನ್ನ ಕರ್ಕೊಂಡು ಬಂದು ಪುನರ್ಜನ್ಮದ ಕಥೆನ ಅವನಿಗೆ ಫೀಡ್ ಮಾಡಬೇಕು. ಆಮೇಲೆ ಇದ್ದಕ್ಕಿದ್ದಾಗೆ ಒಂದಿನ ಬಂದು ನಾನೇ ಆದಿತ್ಯ, ನನ್ನ ಹಳೆ ಜನ್ಮದ ಕಥೆ ಕೇಳಿ ಅಂತ ಜನಕ್ಕೆ ಹೇಳಬೇಕು. ಜನ ಅದನ್ನು ನಂಬಬೇಕು. ಆಗ ಇಡೀ ಆಸ್ತಿ ಅವನ ಹೆಸರಿಗೆ ಹೋಗುತ್ತೆ. ಆಮೇಲೆ ಆಸ್ತಿನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅಮ್ಮ, 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 ಏನಾಯ್ತಮ್ಮ? ಯಾಕೆ ಹಿಂಗ್ ಕೂತಿದ್ಯಾ? ಸಂಜು, ನಿಮ್ಮ ಅಪ್ಪನ ಫೋನು ಕಣೋ. ಏನಂತೆ? ಮಡಿಕೇರಿಲಿ ದೊಡ್ಡ ಯಜಮಾನ್ರು ತೀರ್ಕೊಂಡ್ಬಿಟ್ರಂತ. ಈಗ ತಾನು ಫೋನ್ ಮಾಡಿ ಹೇಳಿದ್ರು ನಿಮ್ಮಪ್ಪ. ದೊಡ್ಡ ಯಜಮಾನ್ರು? ಯಾವಾಗ? ಆಗ್ಲ 4 ದಿನ ಆಯ್ತಂತ ಕಣೋ ತೀರ್ಕೊಂಡು. ನಿಮ್ಮಪ್ಪ ಇವಾಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ದೇವ್ರಂತ ಮನುಷ್ಯ ಕಣೋ ಅವರು. ಕಡೆಗಳಿಗೆಲ್ಲ ಅವ್ರ ಮುಖ ನೋಡೋ ಭಾಗ್ಯ ಸಿಗ್ಲಿಲ್ಲ ನಮ್ಗೆ. ವಿಷಯ ಮೊದಲೇ ಗೊತ್ತಾಗಿದ್ದಿದ್ರೆ ನಾನು ಆ ದೊಡ್ಡ ಮನೆಗೆ ಹೋಗಿ ಅವ್ರ ದರ್ಶನ ಮಾಡ್ಕೊಂಡು ಬರ್ತಿದ್ದೆ. ಅವ್ರ ಮುಖ ನೋಡೋ ಅದೃಷ್ಟನೂ
ನಮಗೆ ಬರ್ದಿಲ್ವಲ್ಲಮ್ಮ. ಚಿಕ್ಕ ಮಗನ ನೆನಪಲ್ಲೇ ಕೋಣೆ ಸೇರ್ಕೊಂಡಿದ್ದವರು ಕಡೆಗೂ ಆ ಮಗನ ಹತ್ರನೇ ಹೋಗ್ಬಿಟ್ರು. ಪಾಪ ಆ ಮಗ ಅನ್ಸ್ಕೊಂಡು ಅವ್ನು ಲವ್ ಅಂತ ಮಾಡದೇ ಇದ್ದಿದ್ರೆ ಅವನು ಸಾಯ್ತಿರ್ಲಿಲ್ಲ, ಅಪ್ಪಂಗೂ ಈ ಗತಿ ಬರ್ತಿರ್ಲಿಲ್ಲ. 25 ವರ್ಷ ಅಪ್ಪನ ಕೊರ್ಗೋದಕ್ಕೆ ಬಿಟ್ಟು ಅನ್ಯಾಯವಾಗಿ ಸತ್ತೋದ. ಬಿಡು, ಸತ್ತೋರು ಎಲ್ಲೋ ಒಂದ್ ಕಡೆ ಹುಟ್ಟಿರ್ತಾರೆ. ಆ ಆದಿತ್ಯನು ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಮಂತಲ್ದಲ್ಲಿ ಹುಟ್ಟಿರ್ಲಿ. ಈ ಜನ್ಮದಲ್ಲಾದ್ರೂ ಒಂದು ಪ್ರೀತಿ ಪಡ್ಕೊಳ್ಳಿ. ಮತ್ತೆ ಹುಟ್ಟು ಬರೋದಿಕ್ಕೆ ಇದೇನು ಸಿನಿಮಾನೇನಮ್ಮ? ಸತ್ತವರು ಹುಟ್ಟು ಬರೋದು. ಆ ಥರ ಹುಟ್ಟು ಬರೋಂಗಿದ್ದಿದ್ರೆ ಆ ಆದಿತ್ಯನೂ ಮತ್ತೆ ಹುಟ್ಟಿದ್ದ. ಒಂದ್ಸಲ ಸತ್ತ ಮೇಲೆ ಸತ್ರು ಅಷ್ಟೇ. ಅದು ಆದಿತ್ಯ ಆದ್ರೂ ಅಷ್ಟೇ, ದೊಡ್ಡ ಯಜಮಾನ್ರಾದ್ರೂ ಅಷ್ಟೇ. ಯಾಕೋ ಬೇಜಾರಾಗ್ತಿದೆ ಕಣಮ್ಮ. ಹೊರ್ಗೋಗ್ಬಿಟ್ಟು ಬರ್ತೀನಿ. ಏನೋ ಸೀರಿಯಸ್ ಆಗಿರೋ ವಿಷಯ ಮಾತಾಡ್ತಿರೋ ಹಾಗಿತ್ತು. ನಮ್ಮ ಮಡಿಕೇರಿ ದೊಡ್ಡ ಯಜಮಾನ್ರು ವೀರೇಂದ್ರ ವರ್ಮ ಅಂತ ಅವ್ರು ತೀರ್ಕೊಂಡ್ಬಿಟ್ರಂತೆ. ಓ, ವಯಸ್ಸಾಗಿತ್ತಾ? ಅದ್ರ ಸತ್ತಿದ್ದು ವಯಸ್ಸಾಗಿ ಅಲ್ಲ, ಅವ್ರು ಸತ್ತೋಗಿರೋ ಮಗನ್ನ ನೆನೆಸ್ಕೊಂಡು ಕೊರಗಿ ತೀರೋಗ್ಬಿಟ್ರು. ಅವ್ರ ಮಗ ಮುಂಚೆನೇ ಸತ್ತೋಗಿದ್ನಾ? ಅವ್ರ ಮಗ ಅದು ಯಾರನ್ನೋ ಲವ್ ಮಾಡ್ತಿದ್ನಂತೆ. ಅದು ದೊಡ್ಡರಾದಂತಾಗಿ ಕೊನೆಗೆ ಅವರಿಬ್ಬರು ಸತ್ತೋದ್ರಂತೆ. ಪ್ಲೀಸ್, ಈ ಥರ ವಿಷಯನೆಲ್ಲ ಕೇಳಿದ್ರೆ ನಮ್ಗೆ ತಡ್ಕೊಳಕ್ಕಾಗಲ್ಲ. ಹೇಳ್ಬೇಡ. ಹೋಗ್ಲಿ ಬಿಡು. ಆದರೂ ಮಗನ ಸಾವಿಗೆ ನಾನೇ ಕಾರಣ ಅಂದ್ಕೊಂಡು ಈ ದೊಡ್ಡ ಯಜಮಾನ್ರು ಕೋಣೆ ಸೇರ್ಕೊಬಿಟ್ರಂತೆ. ಈಗ ನೋಡಿದ್ರೆ ಅಂದರೆ ಆ ಆದಿತ್ಯ ಕೂಡ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಿದ್ದ. ಅವರಿಬ್ಬರು ಅಷ್ಟು ಹತ್ತಿರ ಇದ್ದಿದ್ದನ್ನು ನೋಡಿದ್ರೆ ಅವರಿಬ್ಬರು ಪ್ರೇಮಿಗಳನ್ಸುತ್ತೆ, ಅಥವಾ ಕ್ಲೋಸ್ ಫ್ರೆಂಡ್ಸು ಆಗಿದ್ರಾ? ಅಷ್ಟಕ್ಕೂ ಆದಿತ್ಯನ ಜೊತೆ ಸುಟ್ಟು ಹೋಗಿದ್ದ ಹುಡುಗಿ ಯಾರು? ಇಬ್ಬರು ಯಾಕೆ ಸುಟ್ಟು ಹೋದ್ರು? ಆ ಕನ್ಸಲ್ಲಿ ನಾನು ಯಾಕೆ ಅವಾಗ ಬರ್ತೀನಿ? ನನಗೂ ಆದಿತ್ಯಂಗೂ ಏನು ಸಂಬಂಧ? ಇಲ್ಲ, ಆದಷ್ಟು ಬೇಗ ಉತ್ತರ ಹುಡುಕ್ಲೇಬೇಕು. ತಡ ಮಾಡಿದಷ್ಟು ಅಲ್ಲಿ ಅಪ್ಪ ಅಮ್ಮಂಗೆ ತೊಂದರೆ ಆಗುತ್ತೆ. ಹೇಗೆ ಹೋಗಲಿ, ಎಲ್ಲಿ ಅಂತ ಹುಡುಕ್ಲಿ? ನನ್ನನ್ನು ಕರ್ಕೊಂಡು ಹೋಗೋದಕ್ಕೊಬ್ಬ ಬರ್ತಾನೆ ಅಂತ ಗುರುಜಿ ಹೇಳಿದ್ರಲ್ಲ, ಅವನು ಎಲ್ಲಿದ್ದಾನೆ? ನಮ್ಮ ರಾಜ್ಕುಮಾರಿ ಅವರ ಸ್ನಾನಕ್ಕೆ ಹೋಗಿರೋದು. ಹೇಯ್, ಬೇಗ ಬಾರಲೇ. ನಿಮ್ಮೆ ಬೇಗ ಬಾರೆ, ನನಗೆ ಟೈಮ್ ಆಯ್ತು. ಎಷ್ಟೊತ್ತೆ? ನಿಮ್ಮೆ ನಿಮ್ಮೆ ಆಚೆಗೆ ಬಾರೆ ಡುಮ್ಮೆ.